ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಮ್ಮ ಹೀರೆಕಾಯಿ ಬದನೆಕಾಯಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾವ್ರೆ. ನಮ್ಮ ಮನೇಲಂತೂ ತುಂಬ ಫೇವ್ರೇಟು. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮ ಮನೇಲೂ ಫೇವ್ರೇಟ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ವಿಡಿಯೋ ನೋಡ್ತಾ ಇಷ್ಟ ಆದರೆ ಮರಿದಿರೋ ಒಂದು ಲೈಕ್ ಮಾಡಿ. ನೀವು ಮಾಡುವ ಪ್ರತಿ ಲೈಕ್ ಮತ್ತು ನಿಮ್ಮ ಪ್ರೀತಿಯ ಕಾಮೆಂಟೇ ನಮಗೆ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿ ಅಂತ ಹೇಳ್ತಾ, ಹಾಗೆ ಇನ್ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಯಾಕೆ ತಡ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ. ಮಾ ಏನು ಮಾಡ್ತಿದ್ಯಾ? ಈಗಳಮ್ಮ ಬಜ್ಜಿ ಮಾಡೋಣ ಅಂತ ರುಬ್ಬ ಬಜ್ಜಿ. ಹೀರೆಕಾಯಿ ತಾಣಿದೀನಿ, ಬದನೆಕಾಯಿ ತಾಣಿದೀನಿ, ಈರುಳ್ಳಿ ಬೆಳ್ಳುಳ್ಳಿ ತಾಣಿದೀನಿ, ಹಸಿಮೆಣಸಿಕಾಯಿ ತಾಣಿದೀನಿ, ಟೊಮಾಟೊ ತಾಣಿದೀನಿ, ಒಂದ್ 4 ಕಡಲೆ ಬೀಜನೂ ತಾಣಿದೀನಿ. ರುಬ್ಬ ಬಜ್ಜಿಗೆ ಚೆನ್ನಾಗಿರ್ತೈತೆ ತಾಣಿದೀನಿ. ಈಗ ಬದನೆಕಾಯಿ ಹಚ್ಚಿ ಬೇಯ ಹಾಕ್ತೀನಿ. ಹೀರೆಕಾಯಿ ಏನಿದಷ್ಟು ಹಾಕೋದೇನು ಬೇಕಿಲ್ಲ, ಸ್ವಲ್ಪ ಹಾಕ್ತೀನಿ. ಯಾಕೆಂದ್ರೆ ಬಜ್ಜಿ ಸ್ಯಾನೆ ಆಗ್ತೈತಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂತೀನಿ. ಬದನೆಕಾಯಿನ ಏನು ಸ್ಯಾನೆ ಬೇಡ, 1-2 ತಾಣಿದೀನಿ. ಹೇಳಮ್ಮ, ನೀರು ಕಾದವೆ, ಬದನೆಕಾಯಿ ಹೀರೆಕಾಯಿ ಹಚ್ಕೊಂಡಿರೋದನ್ನ ಹಾಕ್ತೀನಿ. ಬೇಯ್ಕಂಬ್ಲಿ ಅದು. ಮೆಣಸಿನ್ಕಾಯಿನೂ ಈಗಲೇ ಹಾಕ್ತೀನಿ, ಅವು ಬೇಯ್ಕೋಬೇಕು. ಟಮಾಟೆ ಹಣ್ಣು ಇವಕ್ಕೆ ಒಂದು ಕುದಿ ಬೆಂದ ಮೇಲೆ ಇವನ್ನ ಹಾಕ್ತೀನಿ. ಟಮಾಟೆ ಹಣ್ಣು ಈಗಳಮ್ಮ, ಹೀರೆಕಾಯಿ ಬದನೆಕಾಯಿ ಬೆಂದ ಒಂದು ಸ್ವಲ್ಪ ಒಂದು ಕುದಿ ಬೆಂದೈತೆ. ಈಗ ಟಮಾಟೆ ಹಣ್ಣು ಹಾಕ್ಕೊಂತೀನಿ. ಅವು ಜೊತೆಗೆ ಹಾಕಿರೆ ಅವು ಬೇಯಲ್ಲ, ಅದಕ್ಕೆ ಒಂದು ಕುದಿ ಬೇಯಿಸ್ಕೊಂಡು ಹಾಕ್ಬೇಕು. ಇವನ್ನ ಬೇಯ್ಕಂಬ್ರಿ, ಅವು ಬೆಂದ್ರೆ ಬಜ್ಜಿ ರುಬ್ಕೊಂಬದು. ಈಗಳಮ್ಮ ಬೆಂದವೆ, ಇಳಿಸ್ತೀನಿ ಇನ್ನು. ಈಳಮ್ಮ, ಕಾಯಿ ತುರಿದಿಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹುರಿದಿರೋವು, ಜೀರಿಗೆ ಹುರಿದಿರೋವು, ಮೆಣಸಿಕಾಯಿ ಸಪ್ರೇಟ್ ಹಿಂಗಡಿಸ್ಕೊಂಡಿದ್ದೀನಿ. ಈಗ ರುಬ್ಬಾಕೆ ಇದನ್ನು ಸುಮ್ಮನೆ 1-2 ಸುತ್ತು ಆಡಿಸ್ಬೇಕು, ಅದಕ್ಕೆ ಸಪ್ರೇಟ್ ಮಾಡಿದ್ದೀನಿ. ಮಿಕ್ಸಿಗೆ ಹಾಕಿರೆ ಒಂದೇ ತಡ ಹಾಕ್ತಾರೆ, ನಾವು ಗುಂಡಾಗಿ ರುಬ್ಬೋದಲ್ವಾ, ಪಟ್ಟಿ ಸಿಕ್ಕಲ್ಲ ಅಂತ ಒಂದು ಸುತ್ತ ಮುಂದಾಗ ಆಡಿಸ್ಕೊಂತೀನಿ. ಇವು ಹಾಕ್ಕೊಂತೀನಿ. ಚೆನ್ನಾಗಿರುತ್ತೆ ರುಬ್ಬ ಬಜ್ಜಿ. ನಮ್ಮ ರುಬ್ಬ ಬಜ್ಜಿ ಚೆನ್ನಾಗಿರ್ತೈತಿ, ಅನ್ನಕ್ಕೆ ಮುದ್ದೆಗೆ ಸಖತ್ತಾಗಿರುತ್ತೆ. ಇವ್ರ ಟೇಸ್ಟ್ ನೋಡಿರೋರಿಗೆ ಗೊತ್ತು, ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ. ಸಪ್ರೇಟ್ ಗಂಡು ಹುಡುಗರು ಇರ್ತಾವಲ್ಲ, ಅವರೇ ಮಾಡ್ಕೊಂಡು ಉಣ್ಣರು, ಅವರು ಈ ಥರ ತಂದು ಮಾಡ್ಕೊಂಡು ಉಣ್ಬೋದು. ಇವಾಗ ಸಾರಿಗೆ ಏನು ಮಾಡೋಣ ಅಂತ ಅವ್ರಿಗೆ ಇದಾದರೆ ಹಿಂಗಿದ್ರೆ ಮಾಡ್ಕೊಂಡು ಉಣ್ಬೋದು. ಏನು ಹೀರೆಕಾಯಿ ಹಾಕ್ಲೇಬೇಕು ಅಂಬೋದೇನಿಲ್ಲ, ಬರೀ ಟಮಾಟೆ ಹಣ್ಣು ಬದನೆಕಾಯಿ ಆಗಲಿ ಮಾಡ್ಕೊಂಡು ತಿನ್ಬೋದು. ಒಂಚೂರು ಕಾಯಿ ಅದೆಲ್ಲ ಹಾಕಿ ಒಂದೇ ತಡ ಮಿಕ್ಸಿಗೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು, ಇವಾಗ ನಾನು ಹೆಂಗೆ ರುಬ್ತಿದ್ದೀನೋ ಹಂಗೆ ಮಿಕ್ಸಿಗೂ ಹಾಕ್ಕೊಂಡು ಮಾಡ್ಕೊಂಡು ಉಣ್ಬೋದು ಗಂಡು ಹುಡುಗರು. ಒಟ್ನಲ್ಲಿ ಬದನೆಕಾಯಿ ಇಲ್ಲ ಅಂದ್ರೆ ಮಾಡ್ಕೋಬೋದು, ಹೀರೆಕಾಯಿ ಇಲ್ಲ ಅಂದ್ರೆ ಮಾಡ್ಕೊಬೋದು. ಎರಡರಲ್ಲಿ ಯಾವ್ದಾದ್ರು ಒಂದಿರ್ಬೇಕು ಅಷ್ಟೇ. ಅದ್ರ ಜೊತೆ ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಬಜ್ಜಿ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿಂತೀವಿ. ನಮ್ಗಂದ್ರೆ ನಮ್ಮ ಮನೇಲಿ ಇಷ್ಟ. ನಮ್ಮ ಅಮ್ಮನ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತೀವಿ ನಾವು. ಇನ್ನೇನು ಜಾಸ್ತಿ ಹೊತ್ತು ರುಬ್ಕೋಬೇಕದ್ದೇನಿಲ್ಲಮ್ಮ, ಜಾಸ್ತಿ ನುಣ್ಣಗೂ ರುಬ್ಬೋದಿಲ್ಲ. ಈಗ ಹಿಂಗೆ ರುಬ್ಕೋಬೇಕು, ಮಿಕ್ಸಿಗಾಗಲಿ ಗುಂಡು ಬಂಡೆಗೆ ಆಗಲಿ ಅಷ್ಟೇ. ಹಿಂಗೆ ರುಬ್ಕೊಂಡ್ರೆ ಸಾಕು, ಜಾಸ್ತಿ ನುಣ್ಣಗೆ ರುಬ್ಬೋದೇನಿಲ್ಲ. ಎಷ್ಟು ಜನ ಇರ್ತೀರಾ ಹಂಗೆ
ಹೆಚ್ಚಾಗಿ ಹಚ್ಚಾಕೇಳ್ರಿ, ಜಾಸ್ತಿ ಜನ ಇದ್ರೆ ಹೆಚ್ಚಾಗಿ ಹಚ್ಚಾಕೇಳ್ರಿ. ಹ್ಮ್ ಒಬ್ರು ಇಬ್ರು ಇದ್ರೆ ಹ್ಮ್ 1-2 ಹಚ್ಚಾಕೇಳ್ರೆ ಸಾಕು. ಹೀರೆಕಾಯಿ ಹೀರೆಕಾಯಿ ಬದನೆಕಾಯಿ. ಗಳಮ್ಮ ಹ್ಮ್ ಬಜ್ಜಿ ಒಗ್ಗರಣೆ ಹಾಕಕ್ಕೆ ಹ್ಮ್ ಎಣ್ಣೆ ಹಾಕ್ಯಂತೀನಿ. ಹ್ಮ್ ಒಂದು ಸಾಸಿವೆ ಹಾಕ್ತೀನಿ. ಹ್ಮ್ ಈರುಳ್ಳಿ, ಈಗಳಮ್ಮ ಈರುಳ್ಳಿ ಬೆಂದಿದ್ದೆ. ಈಗ ಬಜ್ಜಿ ರುಬ್ಕೊಂಡಿರೋದನ್ನ ಒಗ್ಗರಣೆ ಕೊಯ್ತೀನಿ. ಈಗಳಮ್ಮ ಉಪ್ಪು, ಇದೇನು ಕಾಯಿಸೋದೇನಿಲ್ಲ. ಈಗ ಒಗ್ಗರಣೆ ಮಾಡೋದು ಇಳಿಸ್ಕೊಂಬಿಡೋದು, ಕಾಯಿಸೋದೇನಿಲ್ಲ ಇದಕ್ಕೆ. ಕಡಲೆ ಬೀಜ ಹಾಕ್ತೀನಿ. ಕಡಲೆ ಬೀಜ ರುಬ್ಕೊಳಂಗಿದ್ರೆ ನಮ್ಗೆ ಹಿಂಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ 1-2 ಹಾಕೊಂಡು ರುಬ್ಕೋಬಹುದು ಬಜ್ಜಿ ಒಳಕೆನ. ಇಲ್ಲ ಅಂದ್ರೆ ನಮ್ಗೆ ಹಿಂಗ್ ತಿನ್ನಕ್ಕೆ ಇಷ್ಟ ಅಂತಂದ್ರೆ ಹಂಗೆ ಅದ್ರೊಳಕೆನ ಹಿಂಗೆ ಹಾಕ್ಯಬಹುದು, ಚೆನ್ನಾಗಿರ್ತೈತಿ. ಹಂಗೆ ಹಾಕಿರು ಚೆನ್ನಾಗಿರ್ತೈತಿ, ರುಬ್ಬಿದ್ರು ಚೆನ್ನಾಗಿರ್ತೈತಿ. ನಮಗಂತೂ ಹಿಂಗೆ ಇಷ್ಟ, ಅದ್ರೊಳಗಡೆ ಹಾಕಿದ್ರೆ. ರುಬ್ಬಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಹಂಗೆ ಹಾಕಿದೀನಿ. ಹಿಂಗೆ ಹಾಕಿರೋ ರುಚಿಯಾಗಿರ್ತೈತಿ, ರುಬ್ಬಿದ್ರು ರುಚಿಯಾಗಿರ್ತೈತಿ. ಇಳಿಸ್ತೀನಮ್ಮ. ಇಷ್ಟನಾ ಇದು? ಅಷ್ಟೇ. ಈಗಳಮ್ಮ ಕೊಡಮ್ಮ, ಊಟ ಮಾಡು. ರುಬ್ಬ ಬಜ್ಜಿ ಅನ್ನ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಎರಡಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕಿನ್ನ ಚೆನ್ನಾಗಿರುತ್ತೆ, ಎರಡಕ್ಕೂ ಚೆನ್ನಾಗಿರ್ತೈತಮ್ಮ. ಯಾರೆಲ್ಲ ಈ ಥರ ಮಾಡಿ ತಿಂದಿದ್ರೆ ಟೇಸ್ಟ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ರುಬ್ಬ ಬಜ್ಜಿನ, ತುಂಬ ಸುಲಭ ಮಾಡೋದು. ಮಾಡ್ಕೊಂಡು ಊಟ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.